ಇವತ್ತು ಈ ಚುನಾವಣೆ ವಿಷಯದಲ್ಲಿ ತಾವೇನು ಇವತ್ತು ಆಸೆಯಿಂದ ಬಂದು ಕೂತಿದ್ದೀರಿ, ಒಂದು ಮಾತನ್ನ ಹೇಳ್ತೀನಿ ನಾನು. ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ರು, ಆಮೇಲೆ ಅದ್ರ ಜೊತೆಗೆ ನಾನು ಒಂದು ಜಿ ಟಿ ದೇವೇಗೌಡರು ಒಂದು ಮಾತಾಡ್ತಾ ಇನ್ನೊಂದು ಘಟನೆ ಹೇಳಲಿಕ್ಕೆ ಹೋದ್ರು. ದಯವಿಟ್ಟು ಮಾಧ್ಯಮದ ಸ್ನೇಹಿತರಿಗೆ ಮನವಿ ಮಾಡ್ತೇನೆ. ನಾನು ನಮ್ಮ ಮುಂದೆ ಇವತ್ತು ಅಂಬರೀಷ್ ಅವರು ಇಲ್ಲ, ಇವತ್ತು ಪುಟ್ಟರಾಜನು ಇಲ್ಲಿ ಕೂತಿದ್ದಾನೆ. ನನಗಿಂತ ಜಾಸ್ತಿ ಇನ್ನೂ ಒಂದು ತೂಕ ಪ್ರೀತಿ ಜಾಸ್ತಿ ಇತ್ತು ಅಂಬರೀಷ್. ನಾವೆಲ್ಲ ಪ್ರೀತಿಯಿಂದ ಒಂದು ಒಟ್ಟಾಗಿ ಬೆಳೆದಂಥದ್ದು. ಕಾಂಗ್ರೆಸ್ನವರು ಒಂದು ಬಾರಿ ಟಿಕೆಟ್ ತಪ್ಪಿಸಿದಾಗ 1996 ಮೊದಲು ಅನೌನ್ಸ್ ಮಾಡಿಬಿಟ್ರು ಅಂಬರೀಷ್ ಅವರು ಕಾಂಗ್ರೆಸ್ನವರು ಅವ್ರಿಗೆ ಟಿಕೆಟ್ ಅಂತೇಳಿ. ಅವ್ರ ನಾಮಿನೇಷನ್ ಬರಬೇಕು, ಕ್ಯಾನ್ಸಲ್ ಮಾಡಿ ಮಾದೇಗೌಡರು ಟಿಕೆಟ್ ಕೊಟ್ಟವರು. ಆ ಸೆಲ್ಸಲ್ಲಿ ನಮ್ಮ ಜೊತೆಲಿ ಬಂದವರು. ನಂತರ ಚುನಾವಣೆಯಲ್ಲಿ 98ರಲ್ಲಿ ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಜನತಾದಳದಿಂದ ಅಂತ ಹೇಳಿ ಒಂದು ವಿಂಗು, ಬಹುಶಃ ಜಯರಾಮಣ್ಣ ಇಲ್ಲ ಇಲ್ಲಿ ನಮ್ಮ ಮುಂದೆ ಇಲ್ಲ, ಇವತ್ತು ಹೃದಯವಂತ ಜಯರಾಮಣ್ಣ ಅವ್ರ ಮಂತ್ರಿಗಳಿದ್ರು, ಅವರೆಲ್ಲರೂ ಅಂಬರೀಷ್ ಅವ್ರನ್ನ ಚುನಾವಣೆ ನಿಲ್ಲಿಸಬೇಕು ಅಂತ. ನಾಗೇಗೌಡರು ಇವತ್ತು ನಮ್ಮ ಜೊತೆಲಿ ಇಲ್ಲ, ಅವರೆಲ್ಲ ನಾಗೇಗೌಡರು ಅವರೆಲ್ಲ ಅಂಬರೀಷ್ಗೆ ಬೇಡ ಅಂತ. ಅದೊಂದು ದೊಡ್ಡ ಇತಿಹಾಸಗಳಿದೆ. ಅವತ್ತೆಲ್ಲ ಇವರೆಲ್ಲ ಕೆಲಸ ಮಾಡಿ ಅಂಬರೀಷ್ ಅವ್ರು ನಮ್ಮ ಪಕ್ಷದಿಂದಲೇ ಜನತಾದಳದಿಂದಲೇ ಅವತ್ತು ಪಾರ್ಲಿಮೆಂಟ್ಗೆ ಹೋದಂಥದ್ದು. ಆಮೇಲೆ ಮತ್ತೆ ಕಾಂಗ್ರೆಸ್ ಹೋದ್ರು, ಅವೆಲ್ಲ ಬೇರೆ ಇತಿಹಾಸ. ಕಾಂಗ್ರೆಸ್ ಹೋದ್ರು, ನಮ್ಮವರ ವೈಯಕ್ತಿಕವಾದ ಸಂಬಂಧದಲ್ಲಿ ನಾವು ಪ್ರೀತಿ ವಿಶ್ವಾಸದಲ್ಲಿ ಇದ್ದೇವೆ. ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ, ಮೊದಲನೇ ಬಾರಿ 2007 ಮುಖ್ಯಮಂತ್ರಿ ಆದಾಗ ಯಾವೊಂದು ನಮ್ಮ ರಾಜ್ಯದ ಅತ್ಯಂತ ಹಿರಿಯ ನಟರು, ಒಬ್ಬ ಕಲಾವಿದರಾಗಿ ಬಹುಶಃ ಅವರದೇ ಆದಂಥ ಇತಿಹಾಸ ನಿರ್ಮಾಣ ಮಾಡಿದಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ನಾನು ಮುಖ್ಯಮಂತ್ರಿ ಇದ್ದಾಗಲೇ ಅವರೇನು ನಿಧನರಾದರು. ಆ ಸಂದರ್ಭದಲ್ಲಿ ಕಂಠೀರವ ಸ್ಟುಡಿಯೋ ಇವತ್ತೇನು ಅವರ ಒಂದು ಸ್ಮಾರಕ ನಿರ್ಮಾಣ ಮಾಡಿದ್ದೇವೆ, ಅವತ್ತು ಸಹ ನಾನು ಮುಖ್ಯಮಂತ್ರಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಲ್ಲಿ ಸ್ಮಾರಕ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಅಂತ್ಯಕ್ರಿಯೆಗೆ ಜಾಗ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ತೆಗೆದುಕೊಂಡನು. ಅದೇ ರೀತಿಯಲ್ಲಿ ನಾನು ಒಂದು ಮಾತು ಹೇಳ್ತೀನಿ, ಅದೇ ವಿಷ್ಣುವರ್ಧನ್ ತೀರ್ಕೊಂಡೋದು ಇವತ್ತು ಸಾಲ್ವ್ ಆಗಲಿಲ್ಲ. ಅವ್ರಿಗೆ ಯಾವ ಜಾಗ ಕೊಡಬೇಕು ಅಂತಕ್ಕಂಥ ಸಾಲ್ವ್ ಮಾಡೋಕ್ಕೆ ಯಾರು ಮಾಡಲಿಲ್ಲ. ಅಂಬರೀಷ್ ಅವರೇ ಹೋದ್ರು. ನಮ್ಮ ಸಮಾಜದಿಂದ ಒಬ್ಬ ಕಲಾವಿದನಾಗಿ ಎತ್ತರಕ್ಕೆ ಬೆಳೆದಿದ್ದು, ಹಳ್ಳಿಯಿಂದ ಒಂದು ಕಷ್ಟಪಟ್ಟು ಬಂದಂಥ ಒಬ್ಬ ಜೀವಿ, ನಮ್ಮ ಸ್ನೇಹಿತ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾನು ರಾಜ್ಕುಮಾರ್ ಅವರ ಒಂದು ಜಾಗದಲ್ಲಿ ಏನು ಆ ಕಂಠೀರವ ಸ್ಟುಡಿಯೋದಲ್ಲಿದೆ, ಅದ್ರ ಎದುರುಗಡೆನೆ ಜಾಗ ಗುರುತಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದು. ಅದು ನಾನು ಕೊಟ್ಟಂಥ ಗೌರವ, ಈ ಜಿಲ್ಲೆಯ ಜನತೆಗೆ ನಾನು ಕೊಟ್ಟಂಥ ಗೌರವ. ಅದಕ್ಕಿಂತ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗಿ ನಮ್ಮ ಸ್ನೇಹಿತ ಕಷ್ಟಪಟ್ಟು ಬಂದಿದ್ದರು, ಜೀವನದಲ್ಲಿ ಒಂದು ಕಲಾವಿದರಾಗಿ ಬೆಳೆದಿದ್ದರು, ಒಂದು ಗೌರವ ಸಲ್ಲಿಸಬೇಕಾದ ನಮ್ಮ ಕರ್ತವ್ಯ ಇತ್ತು, ಮಾಡಿದ್ದೇವೆ. ಅದು ಹೊರತುಪಡಿಸಿ ನಾನು ಅವ್ರ ಬಗ್ಗೆ ಸಣ್ಣದಾಗಿ ಮಾತಾಡ್ತೀನಿ. ಇವತ್ತು ಸುಮಲತಾ ಅವ್ರ ಬಗ್ಗೆನೂ ಅಷ್ಟೇ, ನಮ್ಮ ಸ್ವಂತ ಅಕ್ಕ ಅಂತಕ್ಕಂಥ ಹೇಳ್ತೀವಿ. ರಾಜಕಾರಣದಲ್ಲಿ ಸಂಘರ್ಷಗಳು ಬರೋದು ಬೇರೆ, ರಾಜಕಾರಣದಲ್ಲಿ ಸಂಘರ್ಷಗಳು ಬರುತ್ತೆ, ಅದನ್ನೇ ಅದನ್ನು ಹೋಗಿ ಕರ್ಸ್ಕೊಂಡು ಹೋಗ್ಲಿಕ್ಕೆ ಸಿದ್ಧ ಇಲ್ಲ. ಅದರಿಂದ ಯಾವುದೇ ಕಾರಣಕ್ಕೂ ನಾವೇನು ಮಾಡೋದು ಅಂತ ಹೇಳಲ್ಲ. ಭಗವಂತ ನಮಗೆ ಮಾಡಿಸಿದ್ದಾನೆ ಅಷ್ಟೇ, ಭಗವಂತ ಮಾಡಿಸಿದ್ದಾನೆ, ಅದರ ಮೇಲೆ ಹೆಚ್ಚಿಗೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಅದರಿಂದ ಇವತ್ತಿನ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಇವತ್ತು ಕೇವಲ ಒಂದು ಲೋಕಸಭೆ ಚುನಾವಣೆ ನಮ್ಮ ಮುಂದೆ ಅಲ್ಲ. ಇವತ್ತು ಈ ಸರ್ಕಾರ ಏನು ಮಾಡ್ತಾ ಇದ್ದಾರೆ, ಇವತ್ತು ಹೇಳ್ತಾರೆ ಇದೆಂಥದ್ದು ನುಡಿದಂತೆ ನಡೆದಿದ್ದೇವೆ, ಇವತ್ತು ಹೇಳಿದ್ದಾರೆ. ಇವತ್ತು ದೊಡ್ಡ ಏನೊಂದು ಅಡ್ವರ್ಟೈಸ್ಮೆಂಟ್, ನುಡಿದಂತೆ ನಡೆದಿದ್ದೇವೆ, ನಕಲಿ ಅಲ್ಲ, ಮಕ್ಕಳಿಲ್ಲದೇನು ಹೇಳ್ಕೊಂಡವರು. ಈಗ ನುಡಿದಂತೆ ನಡೀಲಿಕ್ಕೆ 52,000 ಕೋಟಿ ಅಂತ ಏನು ಹೇಳ್ತಾ ಇದ್ದಾರೆ, ಅದಕ್ಕೆ ಸಾಲ ಎಷ್ಟು ಮಾಡಿದ್ದಾರೆ? 1,05,000 ಕೋಟಿ ಸರ್ಕಾರ ಸಾಲ ಮಾಡಿದೆ. ಈ ವರ್ಷ ಒಂದು ವರ್ಷದಲ್ಲಿ 1,05,000 ಕೋಟಿ ಏನು ಸಾಲ ಮಾಡಿದ್ದಾರೆ. ಈ ಸಾಲ ತೀರಿಸಲು ಯಾರು? ನಮ್ಮ ಹೆಣ್ಣುಮಕ್ಕಳು ತಾಯಂದಿರು ನೀವೇ ತೀರಿಸಬೇಕು. ಈ ಒಂದು ವೇದಿಕೆ ಮುಖಾಂತರ ನಾಡಿನ ಮಹಿಳಾ ನನ್ನ ತಾಯಂದಿರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಈಗ 2,000 ಕೊಡ್ತಾ ಇದ್ದೀವಿ ಅಂತಾರಲ್ಲ, ಇವ್ರ ಅಪ್ಪನ ಮನೆಗೆ ತಂದು ಕೊಟ್ಟಿಲ್ಲ 2,000 ರೂಪಾಯಿನ. ಇದು ನಿಮ್ಮ ದುಡ್ಡು ಇದು. ಇವತ್ತು 6,65,000 ಕೋಟಿಗೆ ಸಾಲ ಏರಿಕೆಯಾಗಿದೆ. ನಮ್ಮ ರಾಜ್ಯ ಸರ್ಕಾರದ ಸಾಲ 6,65,000 ಕೋಟಿ. ಈ ಸಾಲ ತೀರಿಸಲು ಯಾರು? ಮುಂದೆ ಬರೋದು ತೀರಿಸಬೇಕು. ಮುಂದೆ ಬರೋದು ಅಂದ್ರೆ ಅದನ್ನು ತೀರಿಸಲ್ಲ, ನಾನೇ ಬರಲಿ ಇನ್ನೊಬ್ಬರೇ ಬರಲಿ. ಆ ಸಾಲ ತೀರಿಸೋದಕ್ಕೆ ನಿಮ್ಮ ಜೋಬಿಗೆ ಕೈ ಹಾಕ್ಬೇಕಲ್ಲ ನಾವು. ಇವತ್ತು ಹೇಳಿದ್ರೆ ಇಲ್ಲಿ ಯಾರೋ ಭಾಷಣ ಮಾಡಬೇಕಾದ್ರೆ ಯಾವುದೋ ಮದ್ಯದ ಕತೆ ಹೇಳಿದ್ರಲ್ಲ, ಎಣ್ಣೆ ಕತೆ, ಎಣ್ಣೆಗೆ ರೇಟ್ ಎಷ್ಟಾಗೈತಿ ಈಗ? ಇಲ್ಲಿ ನಿಮ್ಗೆ 2,000 ರೂಪಾಯಿ
ಅಲ್ಲಿ ಸಾಯಂಕಾಲನೇ ಹೋಗ್ಬೇಕಲ್ಲ, ಶ್ರಮ ಪಟ್ಟು ಏನೋ ಅಭ್ಯಾಸ ಮಾಡ್ಕೊಂಡಿರ್ತೀವಿ. ಆ ಹವ್ಯಾಸದಲ್ಲಿ ಅಲ್ಲಿ ಹೋಗಿ ಖರೀದಿ ಮಾಡಕ್ಕೆ ಹೋದರೆ ಇಲ್ಲಿ 2,000 ಇಲ್ಲಿ ಕೊಡ್ತಾರೆ, ಅಲ್ಲಿ 10,000 ರೂಪಾಯಿ ಇಂತ ತೆಗೆದಿರ್ತಾರೆ. ದಿವಸ ಇಲ್ಲದೆ ಹೋಗೋದಿಲ್ಲ. ಬಹಳ ಕುಟುಂಬದಲ್ಲಿ ದಿವಸ ಇರಲೇಬೇಕು. ಇವತ್ತು ಪರಿಸ್ಥಿತಿ ಹೆಂಗಿದೆ. ಮೊದಲು ಒಂದು ಕಾಲದಲ್ಲಿ ಏನಾದರೂ ಆ ಒಂದು ಹವ್ಯಾಸ ಇಟ್ಕೊಂಡಿದ್ರೆ ರಾತ್ರಿ 10 ಗಂಟೆಯಲ್ಲಿ ಊರಲ್ಲಿ ಜನ ಎಲ್ಲ ಮಲಗದ ಮೇಲೆ ಕತ್ಲಾದ್ಮೇಲೆ ಮೆತ್ತೆ ಬಂದು ಮನೆ ಸೇರ್ಕೊಳ್ಳೋರು. ಈಗೆಲ್ಲ ಬೆಳಿಗ್ಗೆ 6 ಗಂಟೆಗೆ ಟೀ ಸ್ಟಾಲ್ ಓಪನ್ ಮಾಡೋದಕ್ಕೆ ಮಧ್ಯಾಹ್ನ ಓಪನ್ ಮಾಡ್ಕೊಂಡು ಕೂತವ್ರೆ. ಇದು ನಡೀತಾ ಇರತಕ್ಕಂಥ ಪರಿಸ್ಥಿತಿ. ಇದು ನಿಮ್ಮ ತಲೆ ಮೇಲೆ ಹೊಡಿತಾ ಇದೆ. ಇನ್ನ ಅದು ಹೋಗ್ಲಿ, ಆ ಪಂಪ್ ಸೆಟ್ಗಳ ಪರಿಸ್ಥಿತಿ ಏನಾಯ್ತಿದೆ, ಅದೇನು ಪರಿಸ್ಥಿತಿ ತಂದಿಟ್ಟವ್ರೆ. ಅಲ್ಲಿಂದ ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಅದಕ್ಕೆ ಈಗ ಆ ಮಟ್ಟಕ್ಕೆ ತಗೊಂಡೋಗವ್ರೆ. ಕುಡಿಯೋ ನೀರು ಕುಡಿ ಆಹಾರ ಇದ್ದು ನೀರೇ ಬಿಟ್ಟಿಲ್ಲ ಅಂತಾರೆ. ತಮಿಳ್ನಾಡು ನಾವು ನೀರೇ ಬಿಟ್ಟಿಲ್ಲ ಹೇಳ್ತಾರೆ. ಮೊನ್ನೆ ಸಂಗಮದಲ್ಲಿ ನಮ್ಮ ಕನಕಪುರ ಪಾಪ ಹೊರಟ್ರಲ್ಲ, ಮೇಕೆದಾಟು ಅದೆಂಥದ್ದು ಪಾದಯಾತ್ರೆ ಮಾಡ್ಕೊಂಡು ಬಿರಿಯಾನಿ ಊಟ ಮಾಡ್ಕೊಂಡು ಮೇಕೆದಾಟು ಅಂತ ಹೋದ್ರು. ಈಗೇನು ಹೇಳ್ತಾವ್ರೆ, ಮನೇಲಿ ಭಾಷಣ ಮಾಡೋದ್ರಲ್ಲ, ಬಿಜೆಪಿ ನಾಯಕರು ಡೆಲ್ಲಿಗೆ ಹೋಗ್ಬಿಟ್ಟು ಮೇಕೆದಾಟು ಕಟ್ಟಕ್ಕೆ ಪರ್ಮಿಷನ್ ಕೊಡಿಸಿ ಅಂತಾರೆ. ಮತ್ತೆ ಇವರೇ ನಮ್ಮ ನೀರು ನಮ್ಮ ಹಾಕಂತ ಪಾದಯಾತ್ರೆ ಯಾಕೆ ಮಾಡಿದ್ರಿ? ಪಾದಯಾತ್ರೆ ಮಾಡಿದ್ದು ನೀವು, ನಾವು ಮೇಕೆದಾಟು ಕಟ್ತೀವಿ ಅಂತ ಮಾಡಿದಿರ ಅಲ್ವಾ? ಈಗ ಮತ್ತೆ ಇವ್ರನ್ನ ಯಾಕೆ ಕೇಳ್ತೀರಿ? ನೀವು ಹೋಗ್ಬಿಟ್ಟು ಪರ್ಮಿಷನ್ ಕೊಡಿಸಿ ಅಂತ ಹೇಳಿ. ನೀವು ಪರ್ಮಿಷನ್ ತಗೊಂಡ್ರೆ ಪಾದಯಾತ್ರೆ ಯಾಕೆ ಮಾಡ್ಬೇಕಾಗಿತ್ತು? ನಮ್ಮ ನೀರು ನಮ್ಮ ಹಕ್ಕು ಅಲ್ಲಿ ಹೇಳಿದ್ರು. 2013ರಲ್ಲಿ ಇಂಥದ್ದು ಕಾಂಗ್ರೆಸ್ ಕಡೆಗೆ ಕೃಷ್ಣ ಕಡೆಗೆ ಅಂದರು. 13ನೇ ಇಸ್ವಿ ಚುನಾವಣೆ 2013 ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ ಅಂದ್ಬಿಟ್ಟು ಆ ಕಾಂಗ್ರೆಸ್ ನಡಿಗೆ ಆಂಧ್ರ ಕಡೆಗೆ ಅಂತ ಹೊಡೋದ್ರು. ಕಾವೇರಿ ಕೃಷ್ಣ ನೀರು ಅಲ್ಲಿ ತಗೊಂಡೋದ್ರು. ಇಲ್ಲಿ ಪರಿಸ್ಥಿತಿ ಇಲ್ಲಿ ತಂದು ನಿಲ್ಸ್ಕೊಂಡು ಅವರಿಗೆ ಬಹುಶಃ ನಾಳೆ ದಿನಾಂಕವನ್ನು ನಿಗದಿ ಮಾಡ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.